ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಮೊದಲು ವೋಲ್ಟೇಜ್ ಅಂದ್ರೇನು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿದ ಮೇಲೆ ಈ ವಿಡಿಯೋನ ನೋಡಿ. ಆಗ ಕಾನ್ಸೆಪ್ಟ್ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ನ ನಾವು ಆನ್ ಆಫ್ ಮಾಡುವಾಗ ಸ್ವಿಚ್ನ ಯೂಸ್ ಮಾಡ್ತೀವಿ. ನಾವು ಸ್ವಿಚ್ ಆನ್ ಮಾಡಿದಾಗ ಸರ್ಕ್ಯೂಟ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಓಕೆ, ಆಗ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಫ್ಲೋ ಆಗುತ್ತೆ ನಮ್ಮ ಅಪ್ಲಯನ್ಸ್ ಮೂಲಕ. ಈಗ ಎಕ್ಸಾಂಪಲ್ಗೆ ಬಲ್ಬ್ ಅಂತ ತಗೊಳ್ಳೋಣ, ಎಲೆಕ್ಟ್ರಿಕ್ ಬಲ್ಬ್. ಈಗ ಅದನ್ನು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಿದಾಗ, ಸ್ವಿಚ್ ಆನ್ ಮಾಡಿದಾಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಆಗ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಫ್ಲೋ ಆಗುತ್ತೆ. ಈ ರೀತಿ ಫ್ಲೋ ಆಗುವಾಗ ಬಲ್ಬ್ನ ಮುಖಾಂತರ ಫ್ಲೋ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ಬಲ್ಬ್ನ ಒಳಗೆ ಫ್ಲೋ ಆಗುತ್ತೆ ಆಗ ಬಲ್ಬ್ ಗ್ಲೋ ಆಗುತ್ತೆ, ಅಂದರೆ ಬಲ್ಬಿಂದ ನಮಗೆ ಬೆಳಕು ಬರುತ್ತೆ. ಕಂಡಕ್ಟರ್ ಅಂದರೆ ಯಾವ ಪದಾರ್ಥ ತನ್ನ ಮುಖಾಂತರ ಎಲೆಕ್ಟ್ರಿಕ್ ಚಾರ್ಜಸ್ನ ಮೂವ್ ಆಗೋದಕ್ಕೆ ಬಿಡುತ್ತೆ, ಪಾಸ್ ಆಗೋದಕ್ಕೆ ಬಿಡುತ್ತೆ, ಅದನ್ನು ಕಂಡಕ್ಟರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮೆಟಲ್ಗಳು ಕಂಡಕ್ಟರ್ ಆಗಿರುತ್ತೆ. ನೀರು ಫ್ಲೋ ಆಗೋದಕ್ಕೆ ಯಾವ ರೀತಿ ಪೈಪ್ ಕನೆಕ್ಷನ್ ಬೇಕಾಗುತ್ತೆ, ಅದೇ ರೀತಿ ಕಂಡಕ್ಟರ್ನ ಅವಶ್ಯಕತೆ ಇರುತ್ತೆ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕೆ. ಮಕ್ಕಳೇ, ನಮಗೆ ಗೊತ್ತಿರೋ ಹಾಗೆ ಬ್ಯಾಟ್ರಿಯಲ್ಲಿ 2 ಎಂಡ್ ಇದೆ. ಒಂದು ಪಾಸಿಟಿವ್ ಎಂಡ್, ಇನ್ನೊಂದು ನೆಗೆಟಿವ್ ಎಂಡ್. ಈ 2 ಎಂಡ್ನ ನಾವು ಯಾವುದಾದ್ರೂ ಕಂಡಕ್ಟರ್ ಇಂದ ಕನೆಕ್ಟ್ ಮಾಡಿದಾಗ ಆ ಸರ್ಕ್ಯೂಟ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಆಗ ಬ್ಯಾಟ್ರಿಯಲ್ಲಿ ಒಂದು ಎಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ ಏನಿದೆ ಅದು ಪಾಸಿಟಿವ್ ಎಂಡ್ ಇದೆಯಲ್ಲ ಆ ಕಡೆಗೆ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ ಏನಿದೆ ಅದು ಸರ್ಕ್ಯೂಟಲ್ಲಿ, ಅಂದರೆ ಕಂಡಕ್ಟರ್ ಏನು ಕನೆಕ್ಟ್ ಮಾಡಿದ್ದೀವಿ ಆ ಕಂಡಕ್ಟರ್ ಮುಖಾಂತರ ಬ್ಯಾಟ್ರಿಯ ಇನ್ನೊಂದು ಎಂಡಿಗೆ ಮೂವ್ ಆಗ್ತಿದೆ. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಕಂಡಕ್ಟರ್ನ ಮುಖಾಂತರ ಎಲೆಕ್ಟ್ರಿಕ್ ಚಾರ್ಜಸ್ ಏನು ಪಾಸ್ ಆಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ಇದನ್ನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಕಸ್ಮಾತ್ ಡಿಸ್ಕನೆಕ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಸರ್ಕ್ಯೂಟ್ ಎಲ್ಲಾದರೂ ಒಂದು ಕಡೆ ಬ್ರೇಕ್ ಆಯಿತು, ಮುರಿದು ಹೋಯಿತು ಅಂದರೆ ಆಗ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕಾಗಲ್ಲ ಅಲ್ವಾ. ಫ್ಲೋ ಆಗಿಲ್ಲ ಅಂದರೆ ಅದನ್ನು ಕರೆಂಟ್ ಅಂತ ಅನ್ನಲ್ಲ. ಎಲೆಕ್ಟ್ರಾನ್ಸ್ ಕಂಡಕ್ಟರಲ್ಲೂ ಇರುತ್ತೆ, ಬ್ಯಾಟ್ರಿಯಲ್ಲೂ ಕೂಡ ಇರುತ್ತೆ. ಆದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದನ್ನು ನಾವು ಕರೆಂಟ್ ಅಂತ ಕರಿತೀವಿ. ಫ್ಲೋ ಆಗಿಲ್ಲ ಅಂದರೆ ಕರೆಂಟ್ ಅಂತ ಕರೆಯಲ್ಲ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ವರ್ಕ್ ಆಗಲ್ಲ. ಚಾರ್ಜಸ್ ಫ್ಲೋ ಆಗ್ತಾ ಇದ್ದರೆ ಅದನ್ನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಮನೇಲಿ ಕೆಲವು ಸಲ ವೋಲ್ಟೇಜ್ ಇಲ್ಲ ಅಂತ ಮಾತಾಡ್ತಿರೋದನ್ನು ನೀವು ಗಮನಿಸಿರ್ಬೋದು. ವೋಲ್ಟೇಜ್ ಇಲ್ಲ ಅಂದಾಗ ಏನಾಗುತ್ತೆ, ವೋಲ್ಟೇಜ್ ಕಡಿಮೆ ಆದಾಗ ಯಾವ ಪ್ರಮಾಣದಲ್ಲಿ ಸರ್ಕ್ಯೂಟಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದೆ ಅದು ಕಡಿಮೆ ಆಗುತ್ತೆ. ವೋಲ್ಟೇಜ್ ಜಾಸ್ತಿ ಆದಾಗ ಯಾವ ಪ್ರಮಾಣದಲ್ಲಿ ಎಲೆಕ್ಟ್ರಾನ್ಸ್ ಪಾಸ್ ಆಗ್ತಾ ಇದೆ ಸರ್ಕ್ಯೂಟಲ್ಲಿ ಅದು ಜಾಸ್ತಿ ಆಗುತ್ತೆ. ಯಾವಾಗ ವೋಲ್ಟೇಜ್ ಪೂರ್ತಿಯಾಗಿರುತ್ತೆ, ವೋಲ್ಟೇಜ್ ಜಾಸ್ತಿ ಇರುತ್ತೆ, ಆಗ ಬಲ್ಬ್ ಏನಿದೆ ಅದು ಬ್ರೈಟಾಗಿ ಉರಿತಿರುತ್ತೆ, ಅಂದರೆ ಜಾಸ್ತಿ ಬೆಳಕು ಬರುತ್ತೆ ನಮ್ಮ ಬಲ್ಬಿಂದ. ವೋಲ್ಟೇಜ್ ಕಡಿಮೆ ಇದ್ದಾಗ ಕಡಿಮೆ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ, ಹಾಗಾಗಿ ಬೆಳಕು ಕಡಿಮೆ ಬರುತ್ತೆ. ಇಲ್ಲಿ ವೋಲ್ಟೇಜ್ ಜಾಸ್ತಿ ಇದ್ದಾಗಲೂ ಸರ್ಕ್ಯೂಟಲ್ಲಿ ಕರೆಂಟ್ ಇತ್ತು, ವೋಲ್ಟೇಜ್ ಕಡಿಮೆ ಆದಾಗಲೂ ಸರ್ಕ್ಯೂಟಲ್ಲಿ ಕರೆಂಟ್ ಇತ್ತು. ಆದರೆ ಡಿಫ್ರೆನ್ಸ್ ಏನಿದೆ, ಡಿಫ್ರೆನ್ಸ್ ಏನಾಯಿತು ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾಯಿತ್ತು ಕಂಡಕ್ಟರಲ್ಲಿ ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಈಗ ಅರ್ಥ ಆಯಿತು ಅಲ್ವಾ ಕರೆಂಟ್ ಅಂದರೆ ಏನು ಅಂತ. ಆದರೆ ಕರೆಂಟ್ ಎಷ್ಟಿದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ಕಂಡಕ್ಟರಲ್ಲಿ ಒಂದು ಏರಿಯಾನ ತಗೊಳ್ತಾ ಇದ್ದೀವಿ. ಈ ಏರಿಯಾದಲ್ಲಿ ಎಷ್ಟು ಚಾರ್ಜಸ್ ಪಾಸ್ ಆಗ್ತಾ ಇದೆ ಒಂದು ಟೈಮ್ ಇಂಟರ್ವಲಲ್ಲಿ. ಇಲ್ಲಿ ನಾವು ಎಷ್ಟು ಟೈಮ್ ಡ್ಯೂರೇಷನ್ನ ತಗೊಳ್ತಾ ಇದ್ದೀವಿ ಆ ಟೈಮ್ನ ಟಿ ಅಂತ ತಗೊಳ್ತಾ ಇದ್ದೀವಿ, ಮತ್ತು ಎಷ್ಟು ಚಾರ್ಜಸ್ ಪಾಸ್ ಆಗ್ತಾ ಇದೆ ಆ ಟೈಮಲ್ಲಿ ಅದನ್ನು ಕ್ಯೂ ಅಂತ ತಗೊಳ್ತಾ ಇದ್ದೀವಿ. ಅಂದರೆ ಕರೆಂಟ್ ಅಂದರೆ ಏನರ್ಥ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಚಾರ್ಜಸ್ ಪಾಸ್ ಆಯಿತು ನಾವು ತಗೊಂಡಿದ್ದ ಟೈಮ್ ಇಂಟರ್ವಲಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ I = Q/T.
ಇಲ್ಲಿ ಐ ಅಂದರೆ ಎಲೆಕ್ಟ್ರಿಕ್ ಕರೆಂಟ್, ಕ್ಯೂ ಅಂದರೆ ಏನು ಚಾರ್ಜಸ್ ಪಾಸ್ ಆಯಿತು ಆ ಏರಿಯಾದಲ್ಲಿ ವಿತಿನ್ ಆ ಟೈಮಲ್ಲಿ ಅದು. ಆಮೇಲೆ ಟಿ ಅಂದರೆ ಟೈಮ್. ಎಲೆಕ್ಟ್ರಿಕ್ ಕರೆಂಟ್ನ SI ಯೂನಿಟ್ ಆಂಪಿಯರ್. ಕೆಲವು ಸಲ ಎಲೆಕ್ಟ್ರಿಕ್ ಕರೆಂಟ್ ಏನಿದೆ ಅದು ಸ್ಟಡಿ ಆಗಿರಲ್ಲ, ಅಂದರೆ ಒಂದೇ ಸಮ ಇರಲ್ಲ, ವೇರಿಯೇಷನ್ ಇರುತ್ತೆ. ಅಂಥ ಟೈಮಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಕರೆಂಟ್ನ ಅಂದರೆ ದ ರೇಷಿಯೋ ಆಫ್ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ಇನ್ ದ ಲಿಮಿಟ್ ಆಫ್ ಡೆಲ್ಟಾ ಟಿ ಟೆಂಡ್ಸ್ ಟು 0. ಈ ಫಾರ್ಮುಲಾದಿಂದ ಆವ್ರೇಜ್ ಕರೆಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು.